ಅಲ್ಲ, ಈಗ ಗ್ಯಾಸಿನ ತೊಂದರೆ ಇರ್ತಕ್ಕಂಥದ್ದು ಇಡೀ ಎಲ್ಲ ದೇಶದಲ್ಲಿದೆ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ. ಬಟ್ ಅದನ್ನು ಡಿನೇ ಮಾಡ್ತಾ ಇದ್ದಾರಲ್ಲ, ಎಲ್ಲ ದೇಶದಲ್ಲಿ ಸಮಸ್ಯೆ ಇದೆ. ಆಬ್ವಿಯಸ್ಲಿ ವಿ ಆರ್ ಡಿಪೆಂಡಿಂಗ್ ಆನ್ ಅದರ್ ಕಂಟ್ರೀಸ್. ಡಿಪೆಂಡೆನ್ಸಿ ಕಮ್ಮಿ ಆಗಬೇಕಾಗಿತ್ತು. ನನಗೆ ಭಾಳ ದೊಡ್ಡ ಸಾಫ್ಟ್ವೇರ್ ಇದೆ. ನಾನು ದೇವರು ಕೊಟ್ಟಿರ್ತಕ್ಕಂಥ ಸಾಫ್ಟ್ವೇರ್ ಯಾವುದು ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ, ನನಗೆಲ್ಲ ಭಾಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಿರ್ತಕ್ಕಂಥ ಹೇಳಿರ್ತಕ್ಕಂಥ ಮೋದಿ ಸಾಹೇಬರು. ಈಗ ನಾವು ಯಾಕಾಗಲೇ ಪದೇ ಪದೇ ಮೋದಿ ಸಾಹೇಬ್ರಿಗೆ ಹೇಳ್ತೀವಿ ಅಂತಂದರೆ, ಯಾವುದೇ ಇಶ್ಯೂಗಳು ಬಂದಾಗ ಅವರು ಇದ್ರ ಹೊರಗಡೆ ಉಳ್ಕೊಂಡ್ಬಿಡ್ತಾರೆ. ಈಗ ರೇಟ್ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ. ಬೇರೆ ಸರ್ಕಾರಗಳು ರೇಟ್ ಜಾಸ್ತಿ ಆದರೆ ಅದೇ ಬಿ ಜೆ ಪಿಯವ್ರು ಬಂದು ಹಿಗ್ಗಮುಗ್ಗ ಬೈತಾರೆ. ಇವೆಲ್ಲ ರಿಯಲಿಸ್ಟಿಕ್ ಆಗಿ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ನೋಡಬೇಕಾಗಿದೆ. ಬಟ್ ಈ ಸಂದರ್ಭದಲ್ಲಿ ವಾರ್ ಆಗುತ್ತಂತ ಗುರ್ತಿದೆ, ವಾರ್ ನಡೀತದಂತನೂ ಮಾಹಿತಿ ಇದೆ. ಸೊ ಕೇಂದ್ರ ಸರ್ಕಾರ ಏನು ಪ್ರಿಕಾಷನ್ ತೊಗೊಂಡಿರ್ತಕ್ಕಂಥದ್ದು ಒಬ್ಬ ಮಿನಿಸ್ಟರ್ ಬಂದು ಹೇಳ್ತಾ ಇಲ್ಲ. ವಾಟ್ ಈಸ್ ಅ ಪ್ರಿಕಾಷನ್ ಟೇಕನ್ ಬೈ ಎನಿ ಸೆಂಟ್ರಲ್ ಗೌರ್ಮೆಂಟ್ ಲೀಡರ್? ಮೋದಿ ಸಾಹೇಬರು ಆಲ್ರೆಡಿ ಕೇರಳಕ್ಕೆ ಹೋಗಿ ಆಲ್ರೆಡಿ ಎಲೆಕ್ಷನ್ನು ಅದು ಫ್ಲಾಗ್ ಹಿಡ್ಕೊಂಡು ಹಿಂಗೆ ತಿರುಗಾಡ್ಸೋದು ಅದೇ ಚಾಲು ಆಗಿದೆ. ಅದು ಒಂದೇ ಮೆಟ್ರೋ ಟ್ರೈನ್ 4 ಬಾರ್ ಅದೇ ಹಿಂಗೆ ಫ್ಲಾಗ್ ಹಿಡ್ಕೊಳ್ಳೋದು 4 ಬಾರಿ ತಿರುಗಾಡ್ಸೋದು. ಆ ರೈಲ್ವೆ ಮಿನಿಸ್ಟ್ರೇ ಹೋಗೋದಿಲ್ಲ. ಯಾವುದೇ ಒಂದೇ ಭಾರತ್ ಕಾರ್ಯಕ್ರಮಕ್ಕೆ ಇವರೇ ಹೋಗ್ತಾರೆ. ಈಗ ನೋಡಿ, ದಯಮಾಡಿ ಅದೇ ಮಾಧ್ಯಮದಲ್ಲಿ ಇಂಗ್ಲೀಷ್ ಮಾಧ್ಯಮರಿಗೆ ಹೇಳ್ತಾ ಇದೆ, ಈಗ ಹೆಂಗಿದ್ರು ಚುನಾವಣೆ ಇದೆ, 24 ತಾಸು ಅವ್ರನ್ನೇ ನಾವು ನೋಡಬೇಕು. ನೀವು ದಯಮಾಡಿ 24 ತಾಸು ಅವ್ರನ್ನೇ ತೋರಿಸ್ರಿ. ಈ ದೇಶದ ಪ್ರಗತಿ ಬಗ್ಗೆ, ಈ ದೇಶದ ಜಿಯೋ ಪೊಲಿಟಿಕಲ್ ಸಿಚುವೇಶನ್ಸ್ ಬಗ್ಗೆ ಭಾಳ ಅದ್ಭುತವಾಗಿ ಮಾತನಾಡ್ತಾರೆ. ಅದನ್ನು ನೋಡ್ಬಿಟ್ಟು ಯಂಗರ್ ಜನ್ರೇಷನ್ ಅದನ್ನು ಕಲಿಬೇಕು. ನೀವು ಅವ್ರನ್ನೇ ದಯವಿಟ್ಟು ತೋರಿಸಿ, 24 ತಾಸು ಅವ್ರನ್ನ ತೋರಿಸ್ಬೇಕಂತ ಆಮೇಲೆ ಮನವಿ ಮಾಡ್ಕೊಳ್ತೀವಿ. ಈಗ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಇವತ್ತು, ಏನು ವಿಶೇಷ? ಯಾವ ಜನರಲಿ ಅಬೌಟ್ ಡೆವಲಪ್ಮೆಂಟ್ ಬಗ್ಗೆ ಅಥವಾ ಈ ಬಜೆಟ್ ಬಗ್ಗೆ ಕರೆದಿರಬೇಕು. ಸೊ ಅದಕ್ಕೆ ನನಗೂ ಕರೆದಿದೆ, ನಾನು ಹೋಗ್ತಾ ಇದ್ದೇನೆ, ಅಟೆಂಡ್ ಮಾಡ್ತಾ ಇದ್ದೇನೆ. ಡೆವಲಪ್ಮೆಂಟ್ ಬಗ್ಗೆ ಆಯ್ದ ಸಚಿವರನ್ನು ಮಾತ್ರ ಯಾಕೆ ಕರೆದಿದ್ದಾರೆ? ಇರ್ಬೋದು ರೀ, ಪರ್ಟಿಕ್ಯುಲರ್ ಆಗಿ ಆ ಇಲಾಖೆಗಳ ಬಗ್ಗೆ ಏನೇನು ವಿಚಾರ ಇದ್ದರೆ ಕರೆದಿರ್ತಾರೆ. ದಯಮಾಡಿ ಈ 5 ಚುನಾವಣೆ ಏನಿದೆ ಅಲ್ಲ, ಮೋದಿ ಸಾಹೇಬ್ರನ್ನ ಹಂಗೆ ಫ್ರೇಮಲ್ಲೇ ತೋರಿಸ್ಬೇಕು. ನೋಡಿ, ಈಗ 5 ಚುನಾವಣೆ ಇದೆ. ಈ ದೇಶದಲ್ಲಿ ಪ್ರಪಂಚದಲ್ಲಿ ಎಷ್ಟೋ ವ್ಯವಸ್ಥೆಗಳು ಇದ್ದಾವೆ ಇವತ್ತು. ಅದ್ರ ಬಗ್ಗೆ ಏನು ಚರ್ಚೆ ಇರೋದಿಲ್ಲ. ಟಿ ವಿಯಲ್ಲಿ ಈಗ ಬೆಳಗ್ಗಿಂದ ಸಾಯಂಕಾಲ ಟಿವಿನ ತೋರಿಸ್ಬೇಕು. ಬೆಂಗಾಲಿಗೆ ಹೋಗಿ ಬೈಯೋದು, ಆಸಾಮ್ ಬಗ್ಗೆ ಭಾಳ ಜೋರಾಗಿ ಮಾತನಾಡೋದು, ತಮಿಳ್ನಾಡಿಗೆ ಬೈಯೋದು, ಏನ್ರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವ್ರ ರಾಜ್ಯಗಳಲ್ಲಿದ್ದರೆ ಎಲ್ಲ ಗ್ರೇಟು, ಬೇರೆ ರಾಜ್ಯಗಳಲ್ಲೆಲ್ಲ ಕೆಟ್ಟೋಗಿದೆ ಅಂಥೇಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾಷಣ ಮಾಡ್ತಾರೆ. ದಯಮಾಡಿ ಈ ಭಾಷಣವನ್ನು 24 ತಾಸು ಒಂದು ಬೇರೆ ಯಾವ್ದು ತೋರಿಸ್ಬೇಡಿ. 24 ತಾಸು ಐ ರಿಕ್ವೆಸ್ಟ್ ಇಂಗ್ಲೀಷ್ ಮೀಡಿಯಾ ಆ್ಯಂಡ್ ಆಸ್ ವೆಲ್ ಆಸ್ ಆಲ್ ದ ರೀಜನಲ್ ಮೀಡಿಯಾಸ್ ಟು ಶೋ ಹಿಮ್ ಓನ್ಲಿ. ಬೇರೆ ಯಾರಿಗೂ ತೋರಿಸ್ಬೇಡಿ, ಇವರೊಬ್ಬರನ್ನೇ ತೋರಿಸಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಯಾಕಂದರೆ ಭಾಳಷ್ಟು ಚಾನಲ್ ಮಾಲೀಕರು ಅವರೇ ಇದ್ದಾರೆ. ಯಾಕಂದರೆ ಬಿ ಜೆ ಪಿ ಇರೋದಾರೆ, ಅದಕ್ಕೆ ನಮಗೇನು ಅವಕಾಶನೇ ಸಿಗೋದಲ್ಲ ಬೇರೆ ಪಾರ್ಟಿಗಳಿಗೆ. ಸೊ ಇದೇ ಈ ದೇಶದ ಪ್ರಗತಿ, ಉನ್ನತ. ಆಮೇಲೆ ಇನ್ನಾದರೂ 12 ವರ್ಷ ಆಗಕ್ಕೆ ಬಂತು, ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಇವತ್ತರಾಗಿ ದಯಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ಅಂತ ತಮ್ಮಲ್ಲಿ ಕಳ್ಕೊಳ್ಳಿ ಮನವಿಯನ್ನು ಮಾಡ್ಕೊಳ್ತೀವಿ. ನಮಸ್ಕಾರ. ಏನಾದ್ರಿ? ಇಲ್ಲ, ನೀವು ಅವ್ರನ್ನ ತೋರಿಸಿದ್ರೆ ಏನು ಭಾಳ ದೇಶ ಉದ್ಧಾರ ಆಗಿದೆಯಾ? ಪ್ರಶ್ನೆ ಅದಲ್ಲ. ಈಗ ಅವ್ರನ್ನೇ ತೋರಿಸಿದಿರಿ, ದೇಶ ಹೆಂಗೈತೆ ನೋಡಿದ್ರ, ಪರಿಸ್ಥಿತಿಗಳು ನೋಡಿರ. ಈಗ ಅವ್ರನ್ನೇ ತೋರಿಸ್ತಾ ಇದ್ರಲ್ಲ, ತೋರಿಸಿ ಬೇಡ ಅಂತಲ್ಲ, ಮನವಿ ಇದೆ. ಮೋದಿ ಸಾಹೇಬ್ರು ಕೂಡ ಮನವಿ ಮಾಡ್ಕೊಳ್ತೀನಿ, ನಿಮಗೆ 50% ತೊಗೊಳ್ಳಿ, ಬೇರೆ 50% ಕೊಡಿ ಅಂತ ನಾವು ಭಾಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಮೋದಿ ಸಾಹೇಬ್ರಿಗೆ ಎಷ್ಟು ತೋರಿಸ್ತೀರಿ? 50% ಇತರರಿಗೇನ ತೋರಿಸ್ರಿ. ಅಥವಾ 70-30 ಮಾಡಿ, 60-40 ಮಾಡಿ, 80-20 ಮಾಡಿ, 90-10 ಮಾಡಿ. ಇಲ್ಲೇ ಇಲ್ಲ ಅಲ್ಲ, ಚುನಾವಣೆ ಬಂದು ನಾನು ಕರ್ನಾಟಕ ವಿಷಯ ಕೇಳಿಲ್ಲ. ಐ ಆಮ್ ಟೆಲಿಂಗ್ ನ್ಯಾಷನಲ್ ಇಶ್ಯೂ. ಕಂಪ್ಯಾರಿಟಿವ್ಲಿ ನಮ್ಮ ಚಾನಲ್ಗಳು, ವಿ ಆರ್ ದ ಒನ್ಲಿ ಸ್ಟೇಟ್ ವಿ ಆರ್ ಪ್ರೌಡ್ಲಿ ಟು ಸೇ ದಟ್ ವಿ ಆರ್ ಆನ್ ಪಾರ್ ವೆರಿ ಈಕ್ವಲ್. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಡಿಸ್ರೆಸ್ಪೆಕ್ಟ್ ಎನಿ ಆಫ್ ದ ಕನ್ನಡ ಚಾನಲ್ಸ್, ರೀಜನಲ್ ಚಾನಲ್ಸ್. ಯಾಕಂದ್ರೆ ನಾನು ಸ್ವಲ್ಪ ನೈಟ್ ನೋಡೋಕ್ಕಲ್ಲಿ ಮಲಗಕ್ಕಿಂತ ಮುಂಚೆ ಎಲ್ಲ ಹಿಂದಿ ಚಾನಲ್ಗಳು ನೋಡ್ತೀನಿ, ಬೆಳಗ್ಗಿನ ಸಾಯಂಕಾಲ ಇಂಗ್ಲೀಷ್ ಚಾನಲ್ ನೋಡ್ತೀವಿ. ಇವತ್ತು ಮೊನ್ನೆ ಅವ್ರು ಯಾರೋ ಇಂಡಿಯಾ ಟುಡೇದ್ರು ಆ ಲೇಡಿ ಕರೆಸಿದ್ರು. ಯಾರು ಬಿ ಜೆ ಪಿ ಒಬ್ಬರು ಏನು ಮಾತನಾಡಲಿಲ್ಲ. ದಟ್ ಲೇಡಿ ವಾಸ್ ಸ್ಪೋಕನ್ ಅಗೇನೆಸ್ಟ್ ದ ಇಂಡಿಯಾ. ಯಾರು ಒಬ್ಬ ಭಾಳ ಹಿಂದುತ್ವವಾದಿಗಳು ಇವತ್ತೆಲ್ಲ RSS ಅಥವಾ ಈ ಬಿ ಜೆ ಪಿಯವರು ಏನು ಭಾಳ ದೊಡ್ಡ ದೇಶ ಮೊದಲು ಅಂತ ಹೇಳ್ತಾ ಇದ್ರು, ಯಾರು ಒಬ್ಬರು ಮಾತಾಡಲಿಲ್ಲ ಅದ್ರ ಬಗ್ಗೆ. ಇದೇ ದೇಶದಲ್ಲಿ ಒಬ್ಬ ಲೇಡಿ ಈ ಇಂಡಿಯನ್ಸ್ ಬಗ್ಗೆ ಹೀನವಾಗಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಇವತ್ತು ಯಾರು ಬಿ ಜೆ ಪಿ ಅದ್ರ ಬಗ್ಗೆ ಕೇಳ್ತಾನೆಲ್ಲ ಮಾತನಾಡ್ತಾರೆ. ದಯಮಾಡಿ ಇಂಥ ವಿಷಯಗಳನ್ನ ಬಿ ಜೆ ಪಿಯವರು ಕೇಳಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಆಫ್ ದ ಕರ್ನಾಟಕ ಮೀಡಿಯಾ ಆನೆಸ್ಟ್ಲಿ. ಯಾಕಂತಂದರೆ ನಮ್ಮಲ್ಲಿರ್ತಕ್ಕಂಥ ಸ್ಟೇಟು, ನಮ್ಮಲ್ಲಿರ್ತಕ್ಕಂಥ ಪಾರದರ್ಶತೆ ಅದೇ ಬೇರೆ ರಾಜ್ಯಗಳಲ್ಲಿದ್ದರೆ ನಮ್ದು ಹೆಂಗೆ 136 ಬಂದಿದೆ, ಅಲ್ಲಿನೂ 136 ಬರುತ್ತೆ. ಥ್ಯಾಂಕ್ಸ್ ಟು ಮೀಡಿಯಾ. ಇನ್ಫ್ಯಾಕ್ಟ್ ಬೈ ಆ್ಯಂಡ್ ಲಾರ್ಜ್ ಕರ್ನಾಟಕ ರೀಜನಲ್ ಮೀಡಿಯಾ ವಿಶೇಷವಾಗಿ ಪಾರದರ್ಶಕವಾಗಿ ಯಾವುದೇ ಸರ್ಕಾರಗಳು ಬಂದಾಗ ವಿರುದ್ಧವಾಗಿ ಪರವಾಗಿ ತೋರಿಸಿರ್ತಕ್ಕಂಥ ನಿದರ್ಶನಗಳಿದೆ. ಅದಕ್ಕಾಗಿ ನಮಗೆ ಇಲ್ಲಿ ಫ್ರೀಡಮ್ ಇದೆ. ಕರ್ನಾಟಕದಲ್ಲಿರ್ತಕ್ಕಂಥಷ್ಟು ಫ್ರೀಡಮು, ನಮ್ಮ ಕರ್ನಾಟಕದಲ್ಲಿ ಮಾಧ್ಯಮಗಳು ವಿಶೇಷವಾಗಿ ರೀಜನಲ್ ಚಾನಲ್ಗಳು ಕೊಟ್ಟಿರ್ತಕ್ಕಂಥ ಫ್ರೀಡಮು ಬೇರೆ ರಾಜ್ಯಗಳಿಲ್ಲ ಅಂತ ಹೇಳಲಿಕ್ಕೂ ಇಚ್ಛೆ ಬಯಸ್ತೀನಿ.